ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11 ನಾವು ನೋಡ್ತಾ ಬಂದಿದ್ದೀವಿ. ಇವತ್ತು ಯಾರು ಆಗ್ತಾರೆ ವಿನ್ನರ್ ಅಂತ ನೋಡೋಣ. ಇವತ್ತಿನ ವಿನ್ನರ್ ಬಂದು ಫಸ್ಟ್ ವಿನ್ನರ್ ಹನುಮಂತು ಅವರು, ನೆಕ್ಸ್ಟು ಫಸ್ಟ್ ರನ್ನರ್ ಅಪ್ ಬಂದು ವಿಕ್ಕಿ ಅವರು, ಸೆಕೆಂಡ್ ರನ್ನರ್ ಅಪ್ ಬಂದು ರಜತ್ ಅವರು. ಆದರೆ ನಿಮ್ಮ ಪ್ರಕಾರ ಯಾರು ಆಗಬೇಕಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ತ್ರಿವಿಕ್ರಮ್ ಅವರು ಫಸ್ಟ್ ಬರಬೇಕಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಅವರು ಇದೇ ಫಸ್ಟ್ ರಿಯಾಲಿಟಿ ಶೋನ ಅವರು ಅಟೆಂಡ್ ಮಾಡಿರೋದು ಮತ್ತು ಅಷ್ಟೇ ಚೆನ್ನಾಗಿ ಗೇಮ್ಸ್ಗಳನ್ನೆಲ್ಲ ಆಡ್ತಾ ಬಂದರು. ಅವರು ಡೇ 1ಇಂದನೂ ಸಹ ತುಂಬ ಚೆನ್ನಾಗಿ ಆಡ್ತಾ ಬಂದರು. ಇವರಿಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ದು ಹನುಮಂತು ಮತ್ತು ರಜತ್ ಅವರು. ಅವ್ರಿಗೆ ಹೋಲಿಸ್ಕೊಂಡ್ರೆ ಇವರು ಸಹ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ದಾರೆ. ಬಟ್ ಅವ್ರು ಆಲ್ಮೋಸ್ಟ್ ತುಂಬ ಫೇಮಸ್ ಆಗಿದ್ದರು ಸರಿಗಮಪಲ್ಲಿ ಮತ್ತು DKDಲಿ ಮತ್ತು ಕೆಲವೊಂದು ಶೋಗಳಲ್ಲೆಲ್ಲ ಬಂದಿದ್ದುಂಟು. ಹಾಗಾಗಿ ಹನುಮಂತು ಅವರಿಗೆ ತುಂಬ ನೇಮು ಫೇಮ್ ಇತ್ತು. ಆದರೆ ಇಲ್ಲಿ ವಿಕ್ರಮ್ಗೆ ಸ್ವಲ್ಪ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿತ್ತು. ಬಿಗ್ ಬಾಸ್ ಮನೆಯಿಂದ ಅವರು ಒಂದೊಳ್ಳೆ ಆಟಗಾರ ಅಂತಲೇ ಹೇಳ್ಬೋದು, ಎಲ್ಲದರಲ್ಲೂ ಇದ್ದರು. ಬಟ್ ಹನುಮಂತು ಮತ್ತು ವಿಕ್ರಮ್ ಇಬ್ಬರೂ ಕೂಡ ಡಿಸರ್ವಿಂಗ್ ಪರ್ಸನ್ಸ್. ಯಾರು ಬಂದರೂ ಖುಷಿನೇ, ಆದರೆ ವಿಕ್ರಮ್ಗೆ ಹೋಗಬೇಕಿತ್ತು ಅನ್ನೋದೊಂದು ನನ್ನ ಮಾತು. ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಸೆಕೆಂಡ್ ರನ್ನರ್ ಅಪ್ ಬಂದು ಮಂಜು ಅಥವಾ ಮೋಕ್ಷಿತಾ ಅವರು ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಎಲ್ಲ ಉಲ್ಟಾ ಇತ್ತು. ಬಟ್ ಅವರಿಬ್ಬರೇ ಫಸ್ಟೇ ಹೊರಟೋದ್ರು. ಮಂಜು ಅವರಾದಮೇಲೆ ಮೋಕ್ಷಿತಾ ಅವರು ಫಸ್ಟ್ ಹೇಗೆ ಬಂದರು ಹಾಗೆ ಜೊತೆಲೇ ಹೋದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.